ಅಕ್ರಮ ದಂಧೆಗೆ ಕಡಿವಾಣ ಹಾಕಿದಂತಹ ಎಸ್ಪಿಯನ್ನ ವರ್ಗಾವಣೆ ಮಾಡೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಪ್ರಾಮಾಣಿಕ ಅಧಿಕಾರಿ ಟ್ರಾನ್ಸ್ಫರ್ಗೆ ರಾಜಕೀಯ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಯಾದಗಿರಿ ಎಸ್ಪಿ ಪೃಥ್ವೀಕ್ ಶಂಕರ್ ವರ್ಗಾವಣೆಗೆ ಸರ್ಕಾರ ಮುಂದಾಗ್ತಾ ಇದೆಯಾ ಅಂತ ಹೇಳಿ ಯಾದಗಿರಿ ಎಸ್ಪಿ ಪೃಥ್ವೀಕ್ ಶಂಕರ್ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಅಕ್ರಮ ಮರಳು ದಂಧೆ ಮತ್ತೆ ಮಟ್ಕಾ ಇಸ್ಪೇಟ್ ದಂಧೆಗೆ ಬ್ರೇಕ್ ಅನ್ನು ಹಾಕಿದ್ರು ಎಸ್ಪಿ. ಅಕ್ರಮ ಮರಳು ದಂಧೆಕೋರರ ಒತ್ತಡಕ್ಕೆ ಸರ್ಕಾರ ಮಣಿದಿದೆಯಾ ಅಂತ ಪ್ರಭಾವಿ ರಾಜಕೀಯ ವ್ಯಕ್ತಿಯ ಪ್ರಭಾವಕ್ಕೆ ಮಣಿದು ವರ್ಗಾವಣೆಗೆ ಚಿಂತನೆಯನ್ನು ನಡೆಸ್ತಾ ಇದೆ ಸರ್ಕಾರ. ಅವಧಿಗೆ ಮುಂಚಿತವಾಗಿಯೇ ವರ್ಗಾವಣೆಗೆ ಮುಂದಾಗಿರುವಂತಹ ಸರ್ಕಾರ 7 ತಿಂಗಳಲ್ಲಿ ಪ್ರಾಮಾಣಿಕ ಎಸ್ಪಿಗೆ ವರ್ಗಾವಣೆಗೆ ಯತ್ನಗಳಾಗ್ತಾ ಇದೆ. ಎಸ್ಪಿ ವರ್ಗಾವಣೆ ಮಾಡದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯಲಾಗಿದೆ. ಕೆಲ ರಾಜಕಾರಣಿಗಳು ಮರಳು ದಂಧೆಕೋರರ ಒತ್ತಡದಿಂದ ಎಸ್ಪಿ ವರ್ಗಾವಣೆಗೆ ಹುನ್ನಾರವನ್ನು ನಡೆಸಲಾಗ್ತಾ ಇದೆಯಾ ಅಂತ ಹೇಳಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಿ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಸ್ಪಿ ಅವರು. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಬಿಡದೇ ಇರೋದ್ರಿಂದ ನಿಜಕ್ಕೂ ಬೇಸರ ಆಗುತ್ತೆ. ಎಸ್ಪಿ ಪೃಥ್ವೀಕ್ ಶಂಕರ್ರನ್ನ ಮುಂದುವರಿಸಿ ಅಂತ ಹೇಳಿ ಜಿಲ್ಲೆಯ ಜನರು ಕೂಡ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಹಿತಾಸಕ್ತಿಯನ್ನ ಕಾಪಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವ ರಾಜು ಗೌಡ. ನೋಡಿ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ನಾವು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಅಂದ್ರೆ ಅಲ್ಲಿ ನಮಗೆ ಮೊದಲಿಗೆ ಸಿಗುವಂತಹ ಬಹುಮಾನ ಏನಪ್ಪಾ ಅಂತಂದ್ರೆ ವರ್ಗಾವಣೆ ಬಹುಮಾನ ತೆಗೆದುಕೊಂಡು ಅವ್ರು ಎಲ್ಲಿ ಹಾಕ್ತಾರೋ ನಾವು ಅಲ್ಲಿ ಹೋಗಬೇಕು, ಅನಿವಾರ್ಯ. ಅಂಡರ್ ಸರ್ಕಾರದಲ್ಲಿ ಇರ್ತೀವಲ್ಲ ನಾವು. ಯಾದಗಿರಿ ಎಸ್ಪಿ ಪೃಥ್ವೀಕ್ ಶಂಕರ್ ಅವರ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಚಿಂತನೆಗಳಾಗ್ತಾ ಇದೆ. ಹಾಗಿದ್ರೆ ಅಕ್ರಮ ಮರಳು ದಂಧೆ ಮಟ್ಕಾ ಇಸ್ಪೀಟ್ ದಂಧೆಗೆ ಅವಕಾಶವನ್ನ ಕೊಟ್ಬಿಟ್ಟು ಕಣ್ಮುಚ್ಚಿ ಕೂತ್ಕೊಳ್ಬೇಕಾಗಿತ್ತು ಎಸ್ಪಿ ಅವರು ಅಂತ ಕಾಣಿಸುತ್ತೆ. ಅಕ್ರಮ ಮರಳು ದಂಧೆ ಮಟ್ಕಾ ಇಸ್ಪೀಟ್ ದಂಧೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ರು ಎಸ್ಪಿ ಅವರು. ಅಕ್ರಮ ಮರಳು ದಂಧೆಕೋರರ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಈಗ ಪ್ರಭಾವಿ ರಾಜಕೀಯ ವ್ಯಕ್ತಿಯ ಪ್ರಭಾವಕ್ಕೆ ಮಣಿದು ವರ್ಗಾವಣೆಗೆ ಚಿಂತನೆಯನ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ಅವಧಿಗೆ ಮುಂಚಿತವಾಗಿ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ನಾಗಪ್ಪ, ನೋಡಿ, ಯಾವುದೇ ಕ್ಷೇತ್ರದಲ್ಲಾದರೂ ಸರಿಯೇ ನಾವು ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತಂದ್ರೆ ನಮಗೆ ಸಿಗುವಂತಹ ಭಾಗ್ಯ ಏನಪ್ಪಾ ಅಂತಂದ್ರೆ ವರ್ಗಾವಣೆ ಭಾಗ್ಯ. ಈಗ ಎಸ್ಪಿ ಅವರಿಗೂ ಕೂಡ ಅದೇ ಭಾಗ್ಯ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಪ್ಲಾನ್ ಆಗ್ತಾ ಇದೆ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ? ರಮ್ಯ, ಇದು ಯಾದಗಿರಿ ಜಿಲ್ಲೆಗೆ ಕಳೆದ 7 ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಗೆ ವರ್ಗಾವಣೆಗೊಂಡು ಆಗಮಿಸಿದಂತ ಯಾದಗಿರಿ ಎಸ್ಪಿ ಪೃಥ್ವೀಕ್ ಶಂಕರ್ ಅವರು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಏನಂತಂದ್ರೆ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ಸಾಗಾಟ ಮಾಡ್ತಾ ಇದ್ರು. ಸುರ್ಪುರ್ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ಮರಳು ಸಾಗಾಟ ಜೊತೆ ಇಸ್ಪೇಟ್ ಮಟ್ಕಾ ಜೊತೆ ಕೋಳಿ ಪಂದ್ಯ ಹೀಗೆ ಅಕ್ರಮ ದಂಧೆಗಳನ್ನು ಎಸ್ಪಿ ಪೃಥ್ವೀಕ್ ಶಂಕರ್ ಅವರು 7 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಡಿವಾಣ ಹಾಕಿದ್ದಾರೆ. ಆದರೆ ಇಂಥ ಅಕ್ರಮ ದಂಧೆಗೆ ಕಡಿವಾಣ ಹಾಕಿರುವ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಯೊಬ್ಬರು ಸಿಎಂ ಅವರಿಗೆ ಭೇಟಿಗೆ ಖುದ್ದು ಅವರ ಮೂಲಕ ವರ್ಗಾವಣೆ ಮಾಡಲು ಪ್ಲಾನ್ ಕೂಡ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಆದ್ರೆ ಇಷ್ಟು 7 ತಿಂಗಳ ಅವಧಿಯಲ್ಲಿ ವರ್ಗಾವಣೆ ಮಾಡಬಾರದು, ಸುಮಾರು 2 ವರ್ಷಗಳ ಕಾಲ ಅವರನ್ನು ಮುಂದುವರಿಸಬೇಕು. ಆದ್ರೆ ಅವಧಿ ಪೂರ್ವದಲ್ಲೇ ವರ್ಗಾವಣೆ ಮಾಡುತ್ತಿರುವುದಕ್ಕೆ ಯಾದಗಿರಿ ಜಿಲ್ಲೆಯ ಸಾರ್ವಜನಿಕರಾಗಿರ್ಬೋದು, ಅದೇ ರೀತಿಯಾಗಿ ಬಿಜೆಪಿ ಮುಖಂಡರು ಕೂಡ ಈಗ ಈ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈಗಲೇ ಸುರ್ಪುರ್ನ ಏನಂತಂದ್ರೆ ಮಾಜಿ ಸಚಿವ ರಾಜುಗೌಡ ಅವರು ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಪತ್ರ ಬರೆದಿದ್ದಾರೆ. ದಕ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರುವಂತಹ ಪೃಥ್ವೀಕ್ ಶಂಕರ್ ಅವರನ್ನು ಮುಂದುವರಿಸಬೇಕು, ಇಲ್ಲದಿದ್ರೆ ಪ್ರತಿಭಟನೆ ಮಾಡೋ ಸಾಧ್ಯತೆ
ಸಾಧ್ಯತೆ ಇದೆ ಎಂದು ಪತ್ರ ಕೂಡ ಬರೆದಿದ್ರೆ. ಆದ್ರೆ ಇಷ್ಟಾದ್ರೂ ಕೂಡ ಏನಂತಾರೆ 7 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಅಕ್ರಮ ದಂಧೆಯನ್ನು ಕಡಿವಾಣ ಹಾಕಿದ್ರೆ ಅವರನ್ನು ಪೃಥ್ವಿ ಶಂಕರವನ್ನು ಮುಂದುವರಿಸಬೇಕು. ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ದಂಧೆಯನ್ನು ನಡೀತಾ ಇದ್ದಾವೆ. ಇಂಥದ್ದೆಲ್ಲವನ್ನು ಕಡಿವಾಣ ಹಾಕಿದ್ರೆ ಹೀಗಾಗಿ ಅವರನ್ನು ಯಾದಗಿರಿ ಜಿಲ್ಲೆಯಲ್ಲಿ ಮುಂದುವರಿಸಬೇಕೆಂದು ರಾಜಗೌಡ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ರಮ್ಯ, ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ SP ಅವರನ್ನ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಹಾಗಿದ್ರೆ ಬೆಲೆ ಎಲ್ಲಿದೆ ಅಂತ ಹೇಳಿ ಪ್ರಾಮಾಣಿಕತೆಗೆ ಅಂತ. ಹೌದು ರಮ್ಯ, ಏನಂತಂದ್ರೆ ಯಾರು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾರಪ್ಪ, ಏನ್ ಅಕ್ರಮ ದಂಧೆ ಯಾರು ಕಡಿವಾಣ ಹಾಕ್ತಾರ ಅವರನ್ನು ಮುಂದುವರಿಸಿ ಏನಂತಂದ್ರೆ ಉತ್ತಮ ಸರ್ಕಾರಿ ಅಧಿಕಾರಿಗಳಿಂದ ಸರ್ಕಾರ ಉತ್ತಮ ಸೇವೆ ಪಡೆಯಬೇಕು. ಆದ್ರೆ ಇಂಥ ಅಧಿಕಾರಿಗಳನ್ನೇ ಏನಂತಂದ್ರೆ ಉತ್ತಮವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತಿರುವುದು ಸಾಕಷ್ಟು ಆಕ್ರೋಶ ಕೂಡ ಎಡೆ ಮಾಡಿಕೊಟ್ಟಿದೆ. ರಮ್ಯ, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಮೇಶ್ ಮುದ್ನಾಳ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ನೋಡಿ ಸರ್, SP ಪೃಥ್ವಿಕ್ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೇಳ್ಪಟ್ಟಿದ್ವಿ. ನೋಡಿ, ಯಾವುದೇ ಇಲಾಖೆಯಲ್ಲಿ ನಾವು ಕರ್ತವ್ಯವನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇದ್ರೆ ಈ ಭಾಗ್ಯ ಸಿಗತ್ತೆ ಅನ್ನೋದು ಸಾಬೀತಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲೂ ಕೂಡ. ಹೌದು, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಮೇಡಮ್, ನನ್ನ ಅನಿಸಿಕೆ ಏನದಂತಂದ್ರೆ ನಾನು ನೋಡಿದೀನಿ ಬಹಳಷ್ಟು ವರ್ಷ, ಸುಮಾರು 15-20 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದಿವಿ. ಇವರು ಬಂದ ಮ್ಯಾಕ ಬಹಳ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನಾನು ನೋಡಿದೀನಿ ಕಣ್ಣಾರ. ಜನರಿಗೆ ಸ್ಪಂದಿಸ್ತಾರ. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿರ್ತಕ್ಕಂಥ ಈ ಅಧಿಕಾರಿಗಳು ಇವ್ರು ಬಂದ ಮ್ಯಾಕ ಮಟಗ ಆಗ್ಲಿ, ಇಸ್ಪೇಟ್ ಆಗ್ಲಿ, ಅಕ್ರಮ ಮರಳು ಆಗ್ಲಿ, ಕಳ್ಳತನ ಪ್ರಕರಣಗಳಾಗ್ಲಿ ಸಾಕಷ್ಟು ತಕ್ಷಣ ಅಲ್ಲಿ ಸ್ಥಳಕ್ಕೆ ಏನಾದಾಗ ತಕ್ಷಣ ಸ್ಥಳಕ್ಕೆ ಹೋಗಿ ಸ್ಪಂದಿಸಿ ಮುಂದಾಗ್ತಕ್ಕಂಥ ಅವಘಡ ತಪ್ಪಿಸ್ತಕ್ಕಂಥ ಕೆಲ್ಸಕ್ಕ ಮುಂದಾಗಿರ್ತಕ್ಕಂಥದ್ದು ಇದು ನಮ್ಗ ಒಳ್ಳೆ ಬೆಳವಣಿಗೆ. ಇಂಥವ್ರು ನಮ್ಮ ಜಿಲ್ಲೆಗೆ ಇಂಥ ಅಧಿಕಾರಿ ಇರೋದೇ ಅಪರೂಪ. ಅದರಲ್ಲಿ ಸಣ್ಣ ಜಿಲ್ಲೆ, ಕಟ್ಟ ಕಡೆ ಕೊನೆ ಜಿಲ್ಲೆ, ಇದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರ. ಹಂಗಾಗಿ ಬಂದು 7 ತಿಂಗಳದಾಗ ವರ್ಗಾವಣೆ ಮಾಡ್ತಕ್ಕಂಥದ್ದು ನಾ ಖಂಡಿಸ್ತೀವಿ. ದಯವಿಟ್ಟು ಇದಕ್ಕೆ ಯಾವುದೇ ಕಾರಣಕ್ಕ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನಾಗಬೇಕಂತಂದ್ರೆ ಇವ್ರನ್ನ ವರ್ಗಾವಣೆ ಮಾಡ್ಬೋದು. 2 ವರ್ಷ ಅವಧಿ ಪೂರ್ಣ ಮುಗಿಯುವವರೆಗೆ ಯಾವುದೇ ಕಾರಣಕ್ಕ ಅವ್ರನ್ನ ವರ್ಗಾವಣೆ ಮಾಡಬಾರ್ದಂತಕ್ಕಂಥದ್ದು ನನ್ನ ಆರೋಪ ಕೂಡ ಇದೆ. ನಾನು ಆಗ್ರಹಿಸ್ತಿದ್ದೀನಿ. ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀನಿ. ನೇಮಕ ಮಾಡಿ ಅವ್ರಿಗೆ ಎಂತ ಯಾವುದೋ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಕಮ್ಸೆ ಕಮ್ ಅಂದ್ರೆ 2 ವರ್ಷನೇ ಕೆಲಸ ಮಾಡ್ಬೇಕು. ಇವ್ರು ಈ ಹಿಂದೆ ಬಹಳಷ್ಟು ಮಂದಿ ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರನ್ನ ತೆಗಿಬೇಕಂತ ಹೋರಾಟ ಮಾಡಿದ್ರೆ ತೆಗೆದಿಲ್ರಿ ಮೇಡಮ್. ಅವ್ರನ್ನ ಇವ್ರನ್ನ ಆಕಸ್ಮಿಕ ಆಗಿ ತೆಗೆದು ತಾವು ಮಾಡ್ತಕ್ಕಂಥ ಇಲ್ಲಿಗಲ್ ಕೆಲ್ಸಕ್ಕ ಸಹಕಾರ ಇಲ್ಲ ಅಂತಕ್ಕಂಥ ತೆಗ್ತೀವಿ ಅಂತಂದ್ರೆ ಜನಕ್ಕೆಲ್ಲರೂ ಹುಷಾರಾಗ್ಯಾರ. ಈಗೆಲ್ಲ ಕಡೆ ಪತ್ರಿಕೆ ನೋಡ್ತಾರ, ಟಿವಿ ಮಾಧ್ಯಮ ನೋಡ್ತಾರ, ಸೋಷಿಯಲ್ ಮೀಡಿಯಾ ನೋಡ್ತಾರ. ಹಂಗಾಗಿ ಜನಗೇನ ರೋಚಿಗೆ ಹೇಗಿದ್ರೆ ಎಲ್ಲಾನು ಮತ್ತೆ ಈಗ ಯಾರನ್ನ ಅವ್ರಿಗೆ ಯಾರು ಅಡಚಣೆ ಮಾಡ್ತಾರ ಅವ್ರದ್ದು ಮುಖ ಬಯಲಿಗೆ ಆಗ್ತಕ್ಕಂಥ ಕೆಲಸ ಆಗ್ತದ. ಯಾವುದೇ ಕಾರಣಕ್ಕ ಈ SP ಅವ್ರನ್ನ 2 ವರ್ಷ ಅವ್ರಿಗೆ ಪೂರ್ತಿ ಪ್ರಮಾಣದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ. ಅವ್ರಿಗೆ ಕುಲ್ಲ ಬಿಟ್ಟು ಬಿಡ್ರಿ. ಅವ್ರು ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡ್ತಾರ. ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡಂತ ವ್ಯವಸ್ಥೆ ಮಾಡೋರಿಗೆ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ, ಗೃಹ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೇಡಮ್. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಆಗಿರುವಂತಹ ರಾಜು ಗೌಡ ಅವರೇ ಸ್ವತಃ ಪತ್ರವನ್ನ ಬರೆದಿದ್ರು. ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ಸರ್ ನೋಡಿ ಸರ್, ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿಯನ್ನು ವರ್ಗಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲ್ಯಾನ್ಗಳಾಗ್ತಾ ಇದೆ. ನೀವು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀರಿ. ಅವರ ಅವಧಿ ಕೂಡ ಇನ್ನೂ ಪೂರ್ಣ ಆಗಿಲ್ಲ ಸರ್, 2 ವರ್ಷ ಕೂಡ ಇನ್ನು ಬಾಕಿ ಇದೆ. ಇಷ್ಟೊಂದು ಸೂಚನೆಯನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ರೆ ಮರಳು ದಂಧೆಕೋರರ ಒತ್ತಡಕ್ಕೆ ಒಂದು ಕಡೆ ಸರ್ಕಾರ ಮಣಿದು ಬಿಡ್ತಾ ಅಂತ. ಮೇಡಮ್ ಏನಾಗಿದೆ ಅಂತಂದ್ರೆ ನಾನು ಒಂದು 4 months ಬ್ಯಾಕೆ ಒಂದ್ ಕಡೆ ನಾನು ಯಾದಗಿರಿಯಲ್ಲಿ ಸ್ಪೀಚ್ ಅಲ್ಲಿ ಹೇಳಿದ್ದೆ. SP ಅವರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ, ಬಹಳ ಅಕ್ರಮಗಳಿಗೆ ತಡೆಗಟ್ಟು ಹಾಕಿದ್ದಾರೆ, ನೋಡ್ರಿ ಮತ್ತೆ ಎಲ್ಲಿ ನಿಮ್ ಚೇಂಜ್ ಮಾಡಬಹುದು ಅಂತ ಮಾತಾಡಿದ್ದೆ ನಾನು ಒಂದು ಓಪನ್ ಸ್ಪೀಚ್ ಅಲ್ಲೇ, ಪಬ್ಲಿಕ್ ಸ್ಪೀಚ್ ಅಲ್ಲೇ. ನಾನು ನಿನ್ನೆ ನನಗೆ ಗೊತ್ತಾದ ತಕ್ಷಣ ನಿಜಕ್ಕೂ ಬೇಸರ ಆಯ್ತು. ಯಾಕಂತಂದ್ರೆ ಇಂತ ಒಬ್ಬ ಒಳ್ಳೆ ಯಂಗ್ಸ್ಟರ್ಸ್ ಅಲ್ಲಿ ಬರದೇ, ಪ್ರಾಮಾಣಿಕರು ಬರದೇ ಕಷ್ಟ. ಅದು ಸಣ್ಣ ಜಿಲ್ಲೆ ಅಂತ ತಿಳಿದು ಹಿಂದುಳಿದ ಜಿಲ್ಲೆ ಅಂತ ಬಹಳ ಜನ ಅಲಕ್ಷ್ಯ ಮಾಡ್ತಾರೆ. ಪಾಪ ಇವ್ರು ಬಂದ ಮೇಲೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂತ ಎಲ್ಲಾ ಅಕ್ರಮಗಳಿಗೆ ಕಡಿವಾಣ ಹಾಕಂತ ಕೆಲಸವನ್ನು ಮಾಡಿದ್ದಾರೆ. ಅಷ್ಟ್ ಮಾಡಿದ್ರು ಈಗ ಯಾವ್ದಾರ ಮೇಡಮ್ ಯಾವ್ರಿಗಾರ ನೀವು ಅವಧಿಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂದ್ರೆ ಅವ್ರ ಮೇಲೆ ಯಾವ್ದಾರ ಆರೋಪಗಳು ಇರ್ಬೇಕಂದ್ರೆ ಅವ್ರ ಏನಾರ ಇಲ್ಲಿಗಲ್ದಲ್ಲಿ ಭಾಗವಹಿಸ್ಬೇಕಂದ್ರೆ
ಇಂಥ ಒಳ್ಳೆಯವ್ರಿಗೆ ಈ ತರ ಮಾಡ್ಬಿಟ್ರೆ ಅವ್ರು ನೆಕ್ಸ್ಟ್ ಫ್ಯೂಚರ್ನಾಗ ಯಾಕಪ್ಪ ಒಳ್ಳೆ ಕೆಲಸ ಮಾಡ್ಬೇಕು, ನಾವು ಇವ್ರು ಭ್ರಷ್ಟರು ಕೂಡ ಭ್ರಷ್ಟ ಆದ್ರೆ ನಮಗೆ ಒಳ್ಳೆ ಪೋಸ್ಟಿಂಗ್ ಸಿಗ್ತಾ ಅನ್ನೋದು ಅವ್ರಿಗೆ ಬಂದ್ಬಿಡ್ತದೆ ಅಂತ. ಒಬ್ಬ ಒಳ್ಳೆಯವ್ರಿಗೆ ಇವ್ರು ಈ ತರ ಮಾಡೋದು ಸರಿಯಲ್ಲ. ಯಾಕಂತ ಇದ್ರಾಗಿಂದ ಬಹಳಷ್ಟು ಜನ ಕೈವಾಡಿದೆ ಕೆಲವೊಂದು ಅಧಿಕಾರಿಗಳನ್ನಿದೆ. ಯಾಕಂದ್ರೆ ಅಲ್ಲಿ ಇವ್ರ ಕೈ ಕೆಳಗೆ ಬಂದಂತ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವ್ರೆಲ್ಲರಿಗೂ ಇವತ್ತು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿದ್ದಾರೆ. ಏನೋ ಪ್ಲಾನ್ ಮಾಡಿ ಅವ್ರಿಗೆ ಸಹಿಸೋದಕ್ಕೆ ಆಗಲ್ಲ ಮೇಡಮ್, ಅವ್ರಿಗೆ ಆಗಂಗಿಲ್ಲ. ಹಂಗಾಗಿ ಕೆಲವು ಜನಪ್ರತಿನಿಧಿಗಳಿಗೂ ಏನಾಗಿದೆ, ಅವ್ರು ಹೇಳಿದಂಗೆ ಇವ್ರು ಕೇಳಂಗಿಲ್ಲ, ಇವರು ಲಾ ಪ್ರಕಾರ ನಡೀತಾರ, ಅದು ಪ್ರಾಬ್ಲಮ್ ಆಗಿ ಒಟ್ಟೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ದೊಡ್ಡ ಉನ್ನಾರ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಕೂಡ ಬರ್ದಿದ್ದೀರಿ, ಅವ್ರ ಕಡೆಯಿಂದ ಏನಾದ್ರೂ ರಿಯಾಕ್ಟ್ ಬಂದಿದ್ಯಾ? ನಿಮ್ಮ ಪತ್ರಕ್ಕೆ ಸ್ಪಂದಿಸುವಂತಹ ಕೆಲಸಗಳಾಗಿದ್ಯಾ ಇಲ್ಲಿವರೆಗೂ? ಮೇಡಮ್, ನಾನು ಅವ್ರಿಗೆ ನಿನ್ನೇನು ಗೊತ್ತಾದ ತಕ್ಷಣ ಪತ್ರ ಬರೆದ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೇಡಮ್, ಇಲ್ಲಿ ಒಬ್ರು ಅವರು ಅಧ್ಯಕ್ಷರು ಅಂದ್ರೆ ಮಂಡಲ ಅಧ್ಯಕ್ಷರು SC ಕಮ್ಯುನಿಟಿ ಅವರಿಗೆ ಫೋನ್ ಅಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ. ಬೈದಾಗ ಅವ್ರ ಮೇಲೆ ಉಲ್ಟಾ ಬೈಸಂದವ್ರ ಮೇಲೆ 307 ಕೇಸ್ ಹಾಕಿಸ್ತಾರೆ ಸುರ್ಪುರದಲ್ಲಿ. ಹಾಕ್ಸಿದಾಗ ಅವರು ಏನ್ ಮಾಡ್ತಾರೆ, SP ಅವರು ಅದನ್ನ ಏನೋ ಕೇಸ್ ಅವರು SC ಜನಾಂಗದವರು ದಲಿತ ಜನಾಂಗದವರು ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಯಾರಿಗೂ ಮಾಡಿರಂಗಿಲ್ಲ. ಅದನ್ನೇನೋ ಇವರು ಚಾರ್ಜ್ ಶೀಟ್ ಹಾಕ್ಯಾರ ಅನ್ನೋ ಒಂದು ಸಿಟ್ಟಿನಿಂದ ಕೆಲವೊಂದು ಕಮ್ಯುನಿಟಿ ಲೀಡರ್ಸ್ಗಳು ಹಿಡ್ಕೊಂಡು ಈ ಉಸುಗು ದಂಧೆಕೋರರು, ಮಟ್ಗಾದವರು, ಇಸ್ಪಟ್ನವರು ಎಲ್ಲರೂ ಕಲ್ತು CM ಅವ್ರ ಮೇಲೆ ಒತ್ತಡ ಏರ್ತಿದ್ದಾರೆ. ಮೋಸ್ಟ್ಲಿ CM ಅವರಿಗೆ ಇದು ಗಮನಕ್ಕೆ ಇರಂಗಿಲ್ಲ. ಅದಕ್ಕೆ ನಾನು CM ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೇನೆ. CM ಅವರು ಒಳ್ಳೆಯವ್ರು ಇದಕ್ಕೋಸ್ಕರ ಮಾಡಂಗಿಲ್ಲ ಅನ್ನೋದು ನಮ್ಮ ವಿಶ್ವಾಸ ಇದೆ. ನೋಡ್ಬೇಕ್ರಿ, ನಾವು ಪ್ರಾಮಾಣಿಕ ಅಧಿಕಾರಿಗೆ CM ಅವ್ರು ನ್ಯಾಯ ಕೊಡ್ತಾರೋ, DCM ಅವ್ರಿಗೂ ನಾನು ಅಂತ ಪ್ರಯತ್ನ ಮಾಡ್ತಿದ್ದೇನೆ. ಆದಷ್ಟು ಬೇಗ ಭೇಟಿ ಆಗ್ತೇನೆ ಅವರಿಗೆ. ಭೇಟಿಯಾಗಿ ಪ್ರಾಮಾಣಿಕರ ಬಗ್ಗೆ ಇದರಲ್ಲಿ ನಮ್ಮ ಏನು ಹಿತಾಸಕ್ತಿ ಇಲ್ಲ. ಯಾಕಂತಂದ್ರೆ ಜನರ ಒತ್ತಾಯ ಇದೆ, ಮತ್ತಿಂತ ಪ್ರಾಮಾಣಿಕ ಅಧಿಕಾರಿಗಳು ಇರ್ಬೇಕನ್ನೋದು ನಮ್ಮ ಆಸೆ ಇದೆ ಮೇಡಮ್. ಓಕೆ ಸರ್, ಕಾದ್ ನೋಡೋಣ. ಈಗಾಗಲೇ ನೀವು CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದೀರಿ, ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಿ. CM ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಅವರ ವರ್ಗಾವಣೆ ಆಗತ್ತಾ ಇಲ್ವಾ ಅನ್ನೋದು. ಧನ್ಯವಾದಗಳು ಸರ್. ಗ್ಯಾರಂಟಿ